ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದರು, ಈ ಒಂದು ಮದ್ಯ ವ್ಯಸನಿಗಳ ಮತ್ತು ಈ ಡ್ರಗ್ಸ್ಗಳ ವಿರೋಧವಾಗಿ ನಾವು ಕ್ರಮ ತಗೊಳ್ತೇವೆ, ಕರ್ನಾಟಕವನ್ನು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುತ್ತೇವೆ ಅಂತೇಳಿ ಒಂದು ಘೋಷಣೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾನು ಅವರು ಕಾಲೇಜು ವಿದ್ಯಾರ್ಥಿಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು ಮಾದಕ ವ್ಯಸನಿಗಳಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ, ದಾಖಲಾಗಿರುವ ಪ್ರಕರಣಗಳೆಷ್ಟು, ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಅನ್ನೋದನ್ನು ಕೇಳಿದ್ದಾರೆ. 3 ವರ್ಷದ್ದು ಕೊಟ್ಟಿದ್ದೇನೆ, 2 ವರ್ಷ ಮತ್ತು ಇಲ್ಲಿಯವರೆಗೆ 2024ರಲ್ಲಿ ಏನಾಗಿದೆ ಅಂತ ಹೇಳಿ ಕೊಟ್ಟಿದ್ದೇನೆ. ರಿಪೋರ್ಟ್ ಆಗಿರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ, 2022ರಲ್ಲಿ 6406 ಪ್ರಕರಣಗಳು ಇಲ್ಲಿ ರಿಪೋರ್ಟ್ ಆಗಿದೆ. 2023ರಲ್ಲಿ 6764 ರಿಪೋರ್ಟ್ ಆಗಿದೆ ಮತ್ತು ಇಲ್ಲಿಯವರೆಗೆ 24ರಲ್ಲಿ 1791 ರಿಪೋರ್ಟ್ ಆಗಿದೆ. ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರ್ತಕ್ಕಂಥ ಪ್ರಕರಣಗಳು 3880, 2023ರಲ್ಲಿ 4187, 2024ರಲ್ಲಿ ಇಲ್ಲಿವರೆಗೆ 884. ಶಿಕ್ಷೆ ಆಗಿರ್ತಕ್ಕಂಥ ಇದರಲ್ಲಿ ಏನು ವರದಿ ಆಗಿದೆ, ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿದೆ, ಅವುಗಳ ಜೊತೆಗೆ ಶಿಕ್ಷೆನ ಎಷ್ಟು ಜನರಿಗಾಗಿದೆ ಅಂತ 2022ರಲ್ಲಿ 2365, 2023ರಲ್ಲಿ 2280 ಮತ್ತು 2024ರಲ್ಲಿ ಜುಲೈ ಕೊನೆಯವರೆಗೆ 10ರವರೆಗೆ 189 ಜನರಿಗೆ ಶಿಕ್ಷೆ ಆಗಿದೆ. ಇದ್ರ ಜೊತೆಗೆ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಬಂಧಿಸಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ 2022ಕ್ಕೆ 6164 ಮತ್ತು 2023ರಲ್ಲಿ 6267 ಮತ್ತು 24 ಜುಲೈ 10ರವರೆಗೆ 1179 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಇದರ ಜೊತೆಗೆ ನಾವು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಮಾನ್ಯ ಸಭಾಪತಿಗಳು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈ ವಿದ್ಯಾರ್ಥಿಗಳಿಗೆ ಸಪ್ಲೈ ಮಾಡ್ತಕ್ಕಂಥವ್ರು ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅದು ನಡೀತಾನೇ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜುಗಳಲ್ಲಿ ಅವರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಾವು ಒಂದು ದೊಡ್ಡ ಕಾರ್ಯಕ್ರಮನೇ ಹಾಕ್ಕೊಂಡಿದ್ದೇವೆ. ಅದರಲ್ಲಿ 2409 ಶಾಲಾ ಕಾಲೇಜುಗಳಲ್ಲಿ ಸುಮಾರು 3,95,000 ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೇವೆ. ಡಿಸೆಂಬರ್ 23ರಲ್ಲಿ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 3,600 ಶಾಲಾ ಕಾಲೇಜುಗಳಲ್ಲಿ 5.5 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೇವೆ. ಮೊನ್ನೆ ಕಳೆದ ತಿಂಗಳಲ್ಲಿ ಜೂನ್ನಲ್ಲಿ ಸುಮಾರು 4,000 ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಇಲ್ಲೇ ಬೆಂಗಳೂರಿನಲ್ಲೇ ನಾವು ಕಾರ್ಯಕ್ರಮ ಮಾಡಿದ್ವು. ಇಡೀ ರಾಜ್ಯದಲ್ಲಿ ಸುಮಾರು 5 ಲಕ್ಷ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಈ ವಿದ್ಯಾರ್ಥಿನಿಯರಿಗೆ ಒಂದು ಅವರಿಗೆ ಈ ಡ್ರಗ್ಸ್ಗಳು ಸಿಗಬಾರ್ದು, ಎರಡನೇದು ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಅವರು ತಗೊಳ್ಳೋದಕ್ಕೂ ಕೂಡ ಹಿಂಜರಿತಾರೆ ಅಥವಾ ತಗೊಳ್ಳೋದನ್ನು ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡ್ತೇವೆ. ಮಾನ್ಯ ಸಭಾಪತಿಗಳೇ, ಆಶ್ಚರ್ಯ ಆಗ್ಬೋದು, ಸುಮಾರು 10 ಟನ್ನು ಗಾಂಜಾ ವರ್ಷಕ್ಕೆ ನಾವು ಸೂಟ್ ಹಾಕ್ತೇವೆ. ಅದು 250-400 kg ಅಷ್ಟು MDMA ಸಿಂಥೆಟಿಕ್ ಡ್ರಗ್ಸ್ ಬರುತ್ತೆ. ಆ ಸಿಂಥೆಟಿಕ್ ಡ್ರಗ್ಸನ್ನು ಕೂಡ ಸುಟ್ಟು ಹಾಕಿದ್ದೀವಿ. ನಾನೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಾಬಸ್ಪೇಟೆ ಹತ್ರ ಅಲ್ಲಿ ಇನ್ಸಿನರೇಟರ್ ಇದೆ, ಅಲ್ಲಿ ನಾನೇ ಹೋಗಿ ನನ್ನ ಕೈಲೇ ಆ ಮೂಟೆಗಳನ್ನೆಲ್ಲ ಬೆಂಕಿಗೆ ಹಾಕ್ಸಿದ್ರು. ಸುಮಾರು 150 ಕೋಟಿ ರೂಪಾಯಿಯಷ್ಟು ಡ್ರಗ್ಸನ್ನು ಮೊನ್ನೆ ಸುಟ್ಟು ಹಾಕಿದ್ದೀವಿ. ನಿರಂತರವಾದ ಹೋರಾಟ ಇದು ನಮಗೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಯುವಕರು ಇದರಲ್ಲಿ ಸಿಕ್ಕಾಕೊಂಡು ಬಹಳ ಜನ ಇದರಲ್ಲಿ ನರಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಫಾರಿನ್ ಕಂಟ್ರಿಯಿಂದ ಬರ್ತಕ್ಕಂಥ ಅನೇಕ ಜನ ಸ್ಟೂಡೆಂಟ್ ವೀಸಾದಲ್ಲಿ ಬರ್ತಾರೆ. ಆ ಸ್ಟೂಡೆಂಟ್ ವೀಸಾದಲ್ಲಿ ಬಂದವ್ರು ವೀಸಾ ಎಕ್ಸ್ಪೈರ್ ಆಗೋಗುತ್ತೆ, ಅವರಿಗೆ ಡಿಗ್ರಿ ಬೇಕಾಗಿಲ್ಲ, ಅವರು ಈ ದಂಧೆಗೆ ಇಳಿತಾರೆ. ಅಂಥವ್ರನ್ನು ಕೂಡ ನಾವು ಈಗಾಗಲೇ ಸುಮಾರು 150 ಜನ
ವಿದೇಶಿಯರನ್ನ ಫಾರಿನರ್ಸ್ನ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅವರ ದೇಶಗಳಿಗೆ ವಾಪಸ್ಸು ಕಳಿಸ್ತಕ್ಕಂಥ ಕೆಲಸವನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದೇವೆ. ಇದು ನಿರಂತರವಾಗಿ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ಅವರೆಲ್ಲರೂ ಇದರಲ್ಲಿ ಭಾಗವಹಿಸಿದ್ರೆ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೆಡ್ಲರ್ಸ್ ಅಂತ ಸರಬರಾಜು ಮಾಡ್ತಕ್ಕಂಥವ್ರು ಅಂತೇಳಿ ಅವ್ರ ಮೇಲೆ ನಿಗಾ ಇಟ್ಟಿದ್ದೇವೆ. ಅವ್ರು ಯಾರು ಇದರಲ್ಲಿ ಭಾಗಿಯಾಗ್ತಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಂತೀವಿ. ಜೊತೆಗೆ ಇದಕ್ಕೆ ನಾವು ಇಲಾಖೆಯಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಅಡಿಷನಲ್ ಡೈರೆಕ್ಟರ್ ಜನರಲ್ನ ಒಂದು ವರ್ಟಿಕಲ್